ಕರ್ನಾಟಕದ ಅನೇಕ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು. ಕೇವಲ ಒಬ್ಬ ಸಚಿವರ ರಾಜೀನಾಮೆಗಾಗಿ ಸದನದ ಅಮೂಲ್ಯವಾದಂತಹ ಸಮಯ ಇವತ್ತು ಕರ್ನಾಟಕ ವಿಧಾನಸಭೆ ಕರ್ನಾಟಕದಲ್ಲಿ ರಾಜೀನಾಮೆ ಕೊಡಲೇಬೇಕು, ಬರಗಾಲ ಇವತ್ತು ರಾಜೀನಾಮೆ ಕೊಡಲೇಬೇಕು. ಅದರ ಬಗ್ಗೆ ಚರ್ಚೆ ಮಾಡಬೇಕಾಗಿತ್ತು. ರಾಹುಲ್ ಗಾಂಧಿ ಮನೆಗೋಯ್ತು, ಚರ್ಚೆ ಮಾಡದೆ ದಿನಾಲು ಪ್ರಿಯಾಂಕಾ ಗಾಂಧಿ ಮನೆಗೋಯ್ತು, 11 ಗಂಟೆಯಿಂದ ನಿರಂತರವಾಗಿ ಪ್ರಿಯಾಂಕಾ ಗಾಂಧಿ ಮನೆಗೋಯ್ತು. ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬೇಕಂತ ಉದ್ದೇಶದಿಂದ ಅದೇ ಅದಾನಿಯವರ ಜೊತೆಗೆ ಕರ್ನಾಟಕದ ಮುಖ್ಯಮಂತ್ರಿಗಳು ಇವತ್ತು ಸಭೆ ಮಾಡ್ತಾ ಇದ್ದಾರೆ. ಸೇಲಾಯ್ತನ್ನ ಸೇಲಾಯ್ತು, ಮಂತ್ರಿಗಿರಿ ಸೇಲಾಯ್ತು, ಸೇಲಾಯ್ತು, ಮಂತ್ರಿಗಿರಿ ಸೇಲಾಯ್ತು, ಸೇಲಾಯ್ತನ್ನ ಸೇಲಾಯ್ತು, ಮಂತ್ರಿಗಿರಿ ಸೇಲಾಯ್ತು, ಸೇಲಾಯ್ತನ್ನ ಸೇಲಾಯ್ತು, 150 ಕೋಟಿಗೆ ಸೇಲಾಯ್ತು. ಡಿ.ಕೆ. ಶಿವಕುಮಾರ್ ಅವ್ರನ್ನ ರಕ್ಷಣೆ ಮಾಡಿಕೊಳ್ಳುವ ಸಲುವಾಗಿ ಹೊಂದಾಣಿಕೆ ಮಾಡಿಕೊಂಡು ಈ ಸದನವನ್ನು ನಡೆದೇ ರೀತಿಯಲ್ಲಿ ಇವತ್ತೇನು ನಡೆಸಿದ್ದಾರೆ ನಿಜಕ್ಕೂ ಸನ್ಮಾನ್ಯ ಯತ್ನಾಳ್ ಇವತ್ತು ಕಳೆದ ಸೋಮವಾರದಿಂದ ಈ ಸದನದಲ್ಲಿ ಕರ್ನಾಟಕದ ಅನೇಕ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು. ಕೇವಲ ಒಬ್ಬ ಸಚಿವರ ರಾಜೀನಾಮೆಗಾಗಿ ಸದನದ ಅಮೂಲ್ಯವಾದಂತಹ ಸಮಯ ಇವತ್ತು ಕರ್ನಾಟಕ ವಿಧಾನಸಭೆ ಅಧ್ಯಕ್ಷರೇ, ಕರ್ನಾಟಕದಲ್ಲಿ ಕೃಷ್ಣ ಮತ್ತು ಕಾವೇರಿ ಕಾವೇರಿಯಲ್ಲಿ ನೀರಿನ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು. ಕೃಷ್ಣ ರೈತರು ಇವತ್ತು ಪರಿಹಾರ ಸಿಗದೆ ಏನ ಮುಳುಗಡೆ ಆಗ್ತಾ ಇದೆ. ಜಮೀನಿಗೆ ಸರಿಯಾದ ಪರಿಹಾರ ಸಿಗ್ತಾ ಇಲ್ಲ, ತಕ್ಷಣ ಪರಿಹಾರ ಸಿಗ್ತಾ ಇಲ್ಲ. ಸಂಪೂರ್ಣ ಸ್ಥಗಿತ ಆಗಿವೆ. ಕರ್ನಾಟಕದಲ್ಲಿ ರಾಜೀನಾಮೆ ಕೊಡಲೇಬೇಕು, ಬರಗಾಲ ಇವತ್ತು ರಾಜೀನಾಮೆ ಕೊಡಲೇಬೇಕು. ಅದರ ಬಗ್ಗೆ ಚರ್ಚೆ ಮಾಡಬೇಕಾಗಿತ್ತು. ರಾಹುಲ್ ಗಾಂಧಿ ಮನೆಗೋಯ್ತು, ಚರ್ಚೆ ಮಾಡದೆ ದಿನಾಲು ಪ್ರಿಯಾಂಕಾ ಗಾಂಧಿ ಮನೆಗೋಯ್ತು, 11 ಗಂಟೆಯಿಂದ ನಿರಂತರವಾಗಿ ಪ್ರಿಯಾಂಕಾ ಗಾಂಧಿ ಮನೆಗೋಯ್ತು. ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬೇಕಂತ ಉದ್ದೇಶದಿಂದ ಇವತ್ತು ಬಿಡದಿ ರೈತರು ಸುಮಾರು 600 ದಿವಸ ಆಯ್ತು ಅಲ್ಲಿ ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಮತ್ತು ಅನೇಕ ಕಡೆ ಕರ್ನಾಟಕ ಸರ್ಕಾರ ನಾಗೇಂದ್ರನ್ನ ವಜಾ ಮಾಡಿ ಕೃಷಿಗೆ ಯೋಗ್ಯ ಭೂಮಿಯನ್ನ ಇವತ್ತು ಅಧಿಕಾರ ಇಡೀ ಕರ್ನಾಟಕದಲ್ಲಿ ಭೂ ಸ್ವಾಧೀನದ ಒಂದು ಸರ್ಕಾರ, ರಿಯಲ್ ಎಸ್ಟೇಟ್ ಇವತ್ತು ಸರ್ಕಾರ ನಡ್ಕೋತಾ ಇದೆ. ರಾಜ್ಯದಲ್ಲಿ ಸುಮಾರು 4,80,000 ಅವರ ನೇಮಕಾತಿ ಕೆಪಿಎಸ್ಸಿಯಲ್ಲಿ ಹಗರಣ ನಡೀತಾ ಇದೆ. ರಾಜೀನಾಮೆ ಕೊಡಲೇಬೇಕು, ಅದೇ ರೀತಿ ರಾಜೀನಾಮೆ ಕೊಡಲೇಬೇಕು. ಅನೇಕ ಸಚಿವಾಲಯದಲ್ಲಿ ನಾಗೇಂದ್ರನ ವಜಾ ಮಾಡಿ ಇವತ್ತು ನೇರವಾಗಿ ಭ್ರಷ್ಟಾಚಾರಗಳನ್ನ ಎದುರಿಸ್ತಾ ಇದ್ದಾರೆ. ಅದೇ ರೀತಿ ಸೇಲಾಯ್ತು, ಮಂತ್ರಿಗಿರಿ ಸೇಲಾಯ್ತು. ಏನು ರಾಜೀನಾಮೆ ಕೊಡಲೇಬೇಕು, ಇವತ್ತು ರೈತರ ಮೇಲೆ ಮಂತ್ರಿನಾಮೆ ಕೊಡಲೇಬೇಕು. ಮೇಲೆ ರಾಹುಲ್ ಗಾಂಧಿ ಮನೆಗೋಯ್ತು, ಟ್ಯಾಕ್ಸ್ ಹಾಕೋದ್ರ ಮೂಲಕ ಪ್ರಿಯಾಂಕಾ ಗಾಂಧಿ ಮನೆಗೋಯ್ತು, ಚರ್ಚೆ ಆಗಬೇಕಾಗಿತ್ತು. ಸೋನಿಯಾ ಗಾಂಧಿ ವಜಾ ಮಾಡಿ ಇವತ್ತು ಖಾಸಗಿ ಮಾಲೀಕರು ಸೋನಿಯಾ ಗಾಂಧಿ ವಜಾ ಮಾಡಿ ಏನು ಹೊಸ ಭ್ರಷ್ಟರಿಗೆಲ್ಲ ಅಧಿಕಾರ ಏನು ಹೊಂದಿದೆ ಅದ್ರ ಬಗ್ಗೆ ಚರ್ಚೆ ಭ್ರಷ್ಟರಿಗೆಲ್ಲ ಅಧಿಕಾರ ಇವತ್ತು ನಿನ್ನೆ ಅಧ್ಯಕ್ಷರೇ ಭ್ರಷ್ಟರಿಗೆಲ್ಲ ಅಧಿಕಾರ ನಿರಂತರವಾಗಿ ಬೇಕು, ಗ್ರೂಪ್ ಬಗ್ಗೆ ನ್ಯಾಯ ಬೇಕು. ದೇಶದ
ಶ್ರೀಮಂತ ನಾಗೇಂದ್ರನ್ನ ವಜಾ ಮಾಡಿ, ಒಂದು ರೀತಿ ನಾಗೇಂದ್ರನ್ನ ವಜಾ ಮಾಡಿ ದೇಶದ ಪ್ರಧಾನಮಂತ್ರಿಗಳು ಮೇಲೆ ನಿರಂತರವಾಗಿ ದಾಳಿ ಮಾಡ್ತಾ ಇದ್ರು. ಆದ್ರೆ ಅದೇ ಅದಾನಿಯವ್ರ ಜೊತೆಗೆ ಕರ್ನಾಟಕದ ಮುಖ್ಯಮಂತ್ರಿಗಳು ಇವತ್ತು ಸಭೆ ಮಾಡ್ತಾ ಇದ್ದಾರೆ. ಸೇಲಾಯ್ತನ್ನ ಸೇಲಾಯ್ತು, ಮಂತ್ರಿಗಿರಿ ಸೇಲಾಯ್ತು, ಸೇಲಾಯ್ತನ್ನ ಸೇಲಾಯ್ತು, ಮಂತ್ರಿಗಿರಿ ಸೇಲಾಯ್ತು, ಸೇಲಾಯ್ತನ್ನ ಸೇಲಾಯ್ತು, ಮಂತ್ರಿಗಿರಿ ಸೇಲಾಯ್ತು, ಸೇಲಾಯ್ತನ್ನ ಸೇಲಾಯ್ತು, ಮಂತ್ರಿಗಿರಿ ಸೇಲಾಯ್ತು, ಸೇಲಾಯ್ತನ್ನ ಸೇಲಾಯ್ತು, ಮಂತ್ರಿಗಿರಿ ತಯಾರಿ ಮಾಡಿಕೊಂಡು ನೀರಾವರಿ ಬಗ್ಗೆ, ಉತ್ಪಾದನೆ ಬಗ್ಗೆ, ಅದಾನಿ ವಿಚಾರ ಬಗ್ಗೆ ಅನೇಕ ಸೇಲಾಯ್ತನ್ನ ಸೇಲಾಯ್ತು, 150 ಕೋಟಿಗೆ ಸೇಲಾಯ್ತು, ಸೇಲಾಯ್ತನ್ನ ಸೇಲಾಯ್ತು, 150 ಕೋಟಿಗೆ ಸೇಲಾಯ್ತು, ಮಂತ್ರಿಗಿರಿ ಸೇಲಾಯ್ತನ್ನ ಸೇಲಾಯ್ತು, 150 ಕೋಟಿಗೆ ಸೇಲಾಯ್ತು, ಮಂತ್ರಿಗಿರಿ ಸೇಲಾಯ್ತನ್ನ ಸೇಲಾಯ್ತು, 150 ಕೋಟಿಗೆ ಸೇಲಾಯ್ತು. ಡಿ.ಕೆ. ಶಿವಕುಮಾರ್ ಅವ್ರನ್ನ ರಕ್ಷಣೆ ಮಾಡಿಕೊಳ್ಳುವ ಸಲುವಾಗಿ ಹೊಂದಾಣಿಕೆ ಮಾಡಿಕೊಂಡು ಈ ಸದನವನ್ನು ನಡೆದೇ ರೀತಿಯಲ್ಲಿ ಇವತ್ತೇನು ನಡೆಸಿದ್ದಾರೆ. ನಿಜಕ್ಕೂ ರಾಜ್ಯದ ಜನ ಮಂತ್ರಿಗಿರಿ ಸೇಲ್, ಹೋಲ್ಸೇಲ್, ಹೋಲ್ಸೇಲ್, ಮಂತ್ರಿಗಿರಿ ಸೇಲ್, ಹೋಲ್ಸೇಲ್, ಹೋಲ್ಸೇಲ್. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ರಾಜೀನಾಮೆ ಕೇಳಬೇಕಾಗಿತ್ತು. ಆದ್ರೆ ದುರ್ದೈವ ಕೇವಲ ನಾಗೇಂದ್ರ ಅನ್ನುವಂತ ಒಬ್ಬ ಮಂತ್ರಿ ಸಲುವಾಗಿ ದಿವಸದಿಂದ ಮಾರಾಟ, ಈ ರೀತಿ 150 ಕೋಟಿ ಮಾರಾಟ, ಇಲ್ಲಿ ಸೇಲಾಯ್ತು, ಒಬ್ಬ ಶಾಸಕರಾಗಿ ಮಂತ್ರಿಗಿರಿ ಮಂತ್ರಿಗಿರಿ ಮಾರಾಟ, ಮಂತ್ರಿಗಿರಿ ಮಾರಾಟ, ನೀರಾವರಿಯಲ್ಲಿ ರೈತರ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ. ಮಂತ್ರಿಗಿರಿ ಸೇಲಾಯ್ತು, ಬರಗಾಲ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ. ಕರ್ನಾಟಕಕ್ಕೂ ಪ್ರತ್ಯೇಕ ಪ್ರಾಧಿಕಾರ ಸೇಲಾಯ್ತು, ನಮಗೂ ಕಲ್ಯಾಣ ಕರ್ನಾಟಕ ಮಾದರಿ ಸೇಲಾಯ್ತು, ನೀರಾವರಿ ಮಂತ್ರಿಗಿರಿ ಮಾರಾಟ ಸಂಪೂರ್ಣವಾಗಿ ರಾಜ್ಯದ 150ಕ್ಕೆ ಮಾರಾಟ, ಬರುತ್ತೆ 150ಕ್ಕೆ ಮಾರಾಟ, ದೋಖಾ ದಿನೇಶ್ ಗುಂಡೂರಾವ್ ದಿನೇಶ್ಗೆ ಧೋಕಾ, ದಿನೇಶ್ಗೆ ಧೋಕಾ, ದಿನೇಶ್ಗೆ ಧೋಕಾ, ದಿನೇಶ್ಗೆ ಧೋಕಾ, ದಿನೇಶ್ಗೆ ಧೋಕಾ, ದಿನೇಶ್ಗೆ ಧೋಕಾ, ಗುಂಡೂರಾವ್ಗೆ ಧೋಕಾ, ಗುಂಡೂರಾವ್ಗೆ ಧೋಕಾ, ಕಾಂಗ್ರೆಸ್ ಧೋಕಾ, ಗುಂಡೂರಾವ್ಗೆ ಧೋಕಾ, ಗುಂಡೂರಾವ್ಗೆ ಧೋಕಾ, ನಮಗೆಲ್ಲರಿಗೂ ಧೋಖಾ ಧೋಖಾ ಗುಂಡೂರಾವ್ಗೆ ಧೋಕಾ, ಧೋಖಾ ಧೋಖಾ ಗುಂಡೂರಾವ್ಗೆ ಧೋಕಾ, ಧೋಖಾ ಧೋಖಾ ಗುಂಡೂರಾವ್ಗೆ ಧೋಕಾ, ಧೋಖಾ ಧೋಖಾ ಗುಂಡೂರಾವ್ಗೆ ಧೋಕಾ, ಧೋಖಾ ಧೋಖಾ ಗುಂಡೂರಾವ್ಗೆ ಧೋಕಾ. ಅಶೋಕ್ ಪಟ್ಟಣ ನಾವು ಕರಿತೀವಿ. ಆ ಸದನದಲ್ಲಿ ಯಾವುದೇ ಚರ್ಚೆ ಇಲ್ಲ. ನಾಳೆ ನಾವು ನಕ್ಷತ್ರಕ್ಕೆ ಹೋಗಿ ಜನರಿಗೆ ಏನು ಉತ್ತರ ಧೋಖಾ ದಲಿತರಿಗೂ ಧೋಕಾ, ಧೋಖಾ ಧೋಖಾ ದಲಿತರಿಗೂ ಧೋಕಾ, ಬ್ರಾಹ್ಮಣರಿಗೂ 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 ಧೋಕಾ. ಅತ್ಯಂತ ಬಡವರಾದಂತ ಸಂಪತ್ಭರಿತವಾದಂತಹ ಬೀದಿ ಪ್ರದೇಶವನ್ನು ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿ ಹೇಳ್ತಾರೆ. ಅಲ್ಲಿ ಏನು ಬೆಳೀತದ ಮೀನುಗಾರರಿಗೆ ಧೋಕಾ, ಬರಡು ಭೂಮಿ ಇದೆ ಅಂತ ಹೇಳಿ. ಮೀನುಗಾರರಿಗೆ ಧೋಕಾ, ಅಧ್ಯಕ್ಷರೇ, ಮೀನುಗಾರರಿಗೆ ಧೋಕಾ, ಬಿಜೆಪಿಗೆ ಧೋಖಾ, ಎಲ್ಲೋ ಸೂರ್ಯನ ವೈದ್ಯರಿಗೆ ಧೋಕಾ, ರೈತರು ವೈದ್ಯರಿಗೆ ಧೋಕಾ, ಜೀವನವನ್ನು ಕಟ್ಟಿಕೊಂಡಿದ್ದಾರೆ. ವೈದ್ಯರಿಗೆ ಧೋಕಾ, ಬಿಡದಿಯಲ್ಲಿ ವೈದ್ಯರಿಗೆ ಧೋಕಾ, ಜಗತ್ತೆಲ್ಲ ಹೋರಾಟ. ರಾಜಣಿಗೆ ಧೋಕಾ, ರಾಜಣಿಗೆ ಧೋಕಾ, ರಾಜಣಿಗೆ ಧೋಕಾ, ರಾಜಣಿಗೆ ಧೋಕಾ, ಕನಿಷ್ಠ ಒಂದು ರಾಜಣಿಗೆ ಧೋಕಾ. ಏನು ಪರಿಹಾರ ಮೋಸ ಇದೇ ರೀತಿ
HK ಸರ್ಕಾರ ಮತ್ತು ಮೋಸ ಮೋಸ HK ಪಾಟೀಲ್ ಮೋಸ, ಪಾಟೀಲ್ರಿಗೆ ಮೋಸ, ಪಾಟೀಲ್ರಿಗೆ ಮೋಸ, ಮೋಸ ಮೋಸ ಪಾಟೀಲ್ರಿಗೆ ಮೋಸ, ಮೋಸ ಮೋಸ ಪಾಟೀಲ್ರಿಗೆ ಮೋಸ, ಮೋಸ ಮೋಸ ಪಾಟೀಲ್ರಿಗೆ ಮೋಸ, ಮೋಸ HK ಪಾಟೀಲ್ ಮೋಸ, ಮೋಸ ಪಾಟೀಲ್ರಿಗೆ ಮೋಸ, ಮೋಸ ಪಾಟೀಲ್ರಿಗೆ ಮೋಸ, ಮಹಿಳೆಯರಿಗೆ ಮೋಸ ಮೋಸ ಮಹಿಳೆಯರಿಗೆ ಮೋಸ, ಮೋಸ ಮೋಸ ಮಹಿಳೆಯರಿಗೆ ಮೋಸ, ಮೋಸ ಮಹಿಳೆಯರಿಗೆ ಮೋಸ, ಪರಿಹಾರ ಸಲುವಾಗಿ ತಾವು ಅಬ್ಬರಿಗೆ ಮೋಸ ನಮ್ಮ ಜನರ ಅಬ್ಬರಿಗೆ ಮೋಸ ಅವರ ಬಗ್ಗೆ ಅಬ್ಬರಿಗೆ ಮೋಸ ಚರ್ಚೆ ಅಬ್ಬರಿಗೆ ಮೋಸ ಮುಗಿಸಿಕೊಂಡು ಅಬ್ಬರಿಗೆ ಮೋಸ, ಅಬ್ಬರಿಗೆ ಮೋಸ, ಸದನದಲ್ಲಿ ಚರ್ಚೆಗೆ ಭಾಗವಹಿಸುವ ಅವಕಾಶ ಇಲ್ಲ. ಅವರಿಗೆ ಮನಸ್ಸಿದೆ ಅವರು ಚರ್ಚೆಗೆ ಅವರ ಸಲುವಾಗಿ ಈ ಅಮೂಲ್ಯ ವಿಧಾನಸಭೆ ಚರ್ಚೆಯನ್ನ ತಾವು ಮೊಟಕುಗೊಳಿಸಬಾರ್ದು. ತಾವು ದಯವಿಟ್ಟು ರಾಮ ಮಂದಿರ ಹಣ ಎಲ್ಲಿ ಹೋಯ್ತು? ಈ ಸದನವನ್ನು ರಾಮ ಮಂದಿರ ಹಣ ಎಲ್ಲಿ ಹೋಯ್ತು? ಅವಕಾಶ ರಾಮ ಮಂದಿರ ಹಣ ಎಲ್ಲಿ